ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೋಗ ಬರದೇ ರೀತಿ ತಡೆಗಟ್ಟೋದಿದೆಯಲ್ಲ ಅದು ಬಹಳ ಮುಖ್ಯ. ಎರಡು ಇದ್ದೇವೆ. ಒಂದು ರೋಗ ಬರದಂತೆ ತಡೆಗಟ್ಟೋದು, ರೋಗ ಬಂದ್ಮೇಲೆ ತಡೆಗಟ್ಟೋದು. ರೋಗ ಬಂದ್ಮೇಲೆ ತಡೆಗಟ್ಟೋದಕ್ಕಿಂತ ರೋಗ ಬರಕ್ಕೂ ಮುಂಚೆ ತಡೆಗಟ್ಟತಕ್ಕಂಥ ಸಾಧ್ಯತೆಗಳು, ಅದನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾಕಂದ್ರೆ ಆರೋಗ್ಯವಂತರಿದ್ದಾಗಲೇ ಅವರೆಲ್ಲರೂ ಕೂಡ ಸಮಾಜದ ಆಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಬಹಳ ಜನ ಸೀನಿಯರ್ ಡಾಕ್ಟರ್ಸ್, ನಾನು ವಕೀಲ ವೃತ್ತಿಯಿಂದ ಬಂದದ್ರಿಂದ ಅಡ್ವೊಕೇಟ್ಸ್ ಅನ್ನೋದೇ ಬಂದ್ಬಿಡ್ತದೆ. ಸೀನಿಯರ್ ಡಾಕ್ಟರ್ಸ್, ಆ ಸೀನಿಯರ್ ಡಾಕ್ಟರ್ಸ್ ಇದ್ದಾರಲ್ಲ, ಬಹಳ ಜನಕ್ಕೆ ಇಲ್ಲಿ ನಾವು ಗೌರವಿಸಿದ್ದೀವಿ. ಡಾಕ್ಟರ್ ಕಾಂತ ಅವರು, ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೊದಲನೇ ವೈಸ್ ಚಾನ್ಸಲರ್ ಆಗಿದ್ದಂಥವ್ರು ಅವರು, ಮತ್ತು ಈ ಥರ ಎಲ್ಲ ಚಂದ್ರಶೇಖರ್ ಶೆಟ್ಟಿ ಅವರೆಲ್ಲರೂ ಕೂಡ ಇನ್ನೂ ಇತರನ್ನೆಲ್ಲ ಗೌರವಿಸಿರ್ತಕ್ಕಂಥ ಕೆಲಸ ಮಾಡಿ. ನಾವು ಡಾಕ್ಟರ್ಗಳು ರೋಗಿಗಳನ್ನ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಂಡ್ರೆ ಅದಕ್ಕಿಂತ ದೊಡ್ಡ ಉಪಚಾರ ಇನ್ನೊಂದು ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಸೊ ರೋಗಿಗಳನ್ನ ಒಳ್ಳೆ ಮಾತನ್ನ ಮಾತಾಡೋದು. ಭಾಳ ಜನ ಡಾಕ್ಟರ್ಗಳು ಸ್ಟಿಫ್ ಆಗಿ ಇದ್ಬಿಡ್ತಾರೆ. ನಾವೊಂದು ಸಾರಿ ಹಿಂದೆ ನಮ್ಮ ತಾಯಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿತ್ತು. ಆಗ ಒಬ್ಬ ಡಾಕ್ಟ್ರನ್ನ, ನಾನು ಫೈನಲ್ ಲಾ ಓದ್ತಾ ಇದ್ದೆ. ಆಗ ಒಬ್ಬರು ಡಾಕ್ಟ್ರು ಸರ್ಜನ್ ಇದ್ರು, ಅವ್ರ ಹೆಸರನ್ನ ಮರ್ತ್ಬಿಟ್ಟಿದ್ದೀನಿ ನಾನು. ಅವ್ರು ಮಾತಾಡಿಸ್ಬೇಕಾದ್ರೆ ಭಾರಿ ಕಷ್ಟ. ನಾನು ಯಾರೋ ಒಬ್ರು ಮೂಲಕ ಹೋಗಿ ಮಾತಾಡಿಸ್ಬೇಕಾಗಿ ಬಂತು. ಸೊ ಆ ಥರ ಸ್ಟಿಪ್ ಆಗಿರಬಾರ್ದು ಡಾಕ್ಟ್ರುಗಳು. ಅನ್ಯೋನ್ಯತೆಯಿಂದ, ಎಲ್ಲರನ್ನು ಪ್ರೀತಿಯಿಂದ ರೋಗಿನ ಮಾತಾಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಂದರೆ ಭಾಳ ಅನುಕೂಲ ಆಗ್ತದೆ, ಹೆಚ್ಚು ಅನುಕೂಲ ಆಗ್ತದೆ. ಸೊ ಇವತ್ತು ಇಲ್ಲಿ ಒಳ್ಳೆ ಡಾಕ್ಟರ್ಗಳು ಬಂದಿದ್ದಾರೆ. ದೇಶ ವಿದೇಶಗಳಲ್ಲೆಲ್ಲ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ಗಳು. ಮೈಸೂರಿನಲ್ಲಿ, ಕರ್ನಾಟಕದಲ್ಲಿ, ದೇಶದಲ್ಲಿ, ವಿದೇಶಗಳಲ್ಲಿ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ. ನೀವು ಸಮಾಜಕ್ಕೆ ಆಸ್ತಿ. ಡಾಕ್ಟರ್ಗಳಿದ್ದಾರಲ್ಲ, ಸಮಾಜಕ್ಕೆ ಆಸ್ತಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೆಡಿಕಲ್ ಕಾಲೇಜಿನಿಂದ ಹೆಚ್ಚು ವೈದ್ಯರುಗಳು ಹೊರಬರಲಿ.